ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಳ್ಳೆನ ಹೇಳಿದ್ಲು, ನಾನು ಹೇಳ್ದಂಗೆ. ಸೊ ಇವತ್ತು ಮದರ್ಸ್ ಡೇ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಅಮ್ಮ ಇವತ್ತೇನು? ಹ್ಯಾಪಿ ಮದರ್ಸ್ ಡೇ. ಇವತ್ತು ಮದರ್ಸ್ ಡೇ ಅಂತ ಅಂದ್ಬಿಟ್ಟು ಅವಳೇನೋ ಮಾಡಿದ್ದಾಳೆ, ಅದನ್ನ ತೋರಿಸ್ತಾಳೆ. ನೋಡೋಣ. ನಾನು ಹಿಂಗೇನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನನಗೇನು ಕೊಡ್ತಾಳೆ ನೋಡೋಣ. ಅದೇನೋ ಮಾಡ್ಕೊಂಡು ಬಂದಿದ್ದಾಳಂತೆ ಸ್ಕೂಲಿಂದ. ಅದೇನು ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ವಿಡಿಯೋ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು ತಂದಿದ್ಯಾ? ತೋರಿಸು. ವಾವ್, ಏನಮ್ಮ ಇದು? ಯಾರು ಬರ್ದಿರೋದು? ನೀನು ಬರ್ದಿರೋದಾ? ಸ್ಕೂಲಲ್ಲಿ ಬರ್ಸಿರೋದಾ ಅಮ್ಮ? ಹಾಂ. ಹ್ಯಾಪಿ ಮದರ್ಸ್ ಡೇ. ಐ ಲವ್ ಯು ಮಾಮ್. ತುಂಬ ಚೆನ್ನಾಗಿದೆ ಅಮ್ಮ. ಏನಿರೋದಲ್ಲಿ? ಹ್ಯಾಪಿ ಮದರ್ಸ್ ಡೇ. ಸೊ ಇದು ನನಗೋಸ್ಕರ ಕೊಟ್ಟಿದ್ದಾಳೆ ನನ್ನ ಮಗಳು. ತುಂಬ ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿದೆ. ದಾರ ಬಡ್ಡಿ ಆಡ್ತಾ ಇದೆಯಾ? ನಮ್ಮ ಅಕ್ಕನ ಐ ಲವ್ ಯು ಮಾ. ಐ ಲವ್ ಯು ಟು ಮಗಳೇ. ಗುಡ್ ಗರ್ಲ್. ನನ್ನ ಮಗಳಿಗೆ ಬಜ್ಜಿ ಬೂವ ಬೇಕಂತೆ. ಅವಳು ಮೊಸರಲ್ಲಿ ತಿಂತಾಳೆ. ಯಾವಾಗಲೂ ಅವಳಿಗೆ ಸಾಂಬಾರು ಇಷ್ಟ ಆಗಿಲ್ಲ ಅಂದರೆ ಅನ್ನ ಮೊಸರಲ್ಲಿ ತಿಂತಾಳೆ. ಇವಾಗ ಅವಳಿಗೆ ಮೊಸರು ಪ್ಯಾಕೆಟ್ ಮನೇಲಿ ಖಾಲಿ ಆಗಿದೆ, ಅದಕ್ಕೆ ತೊಗೊಂಬರಕ್ಕೆ ಹೋಗ್ತಿದ್ದೀವಿ. ಹಂಗೆ ಅವಳಿಗೆ ಏನು ಬೇಕೋ ಕೊಡಿಸ್ಕೊಂಡು ಕರ್ಕೊಂಬರೋಣ ಅಂತಿದ್ದೀನಿ. ಉಲ್ಟಾ ಇಲ್ಲ, ಕರೆಕ್ಟಾಗಿ ಹಾಕ್ಕೊಂಡಿದ್ದೆ. ಗುಡ್ ಗರ್ಲ್. ನಡಿ ಹೋಗೋಣ. ಚಾಕ್ಲೇಟ್ ಬೇಕಾ ನಿಂಗೆ? ಓಕೆ. ದೊಡ್ಡ ಚಾಕ್ಲೇಟು ಇದ್ರೆ ಕೊಡಿಸ್ತೀನಿ. ಸೊ ಇಲ್ಲೇ ಹಿಂಗೆ ನಡ್ಕೊಂಡು ಹೋಗ್ತೀವಿ. ಇಲ್ಲೇ ಹತ್ರದಲ್ಲೇ ಇರೋದು ಅಂಗಡಿ. ಅಂಗಡಿಗೆ ಹೋಗ್ಬಿಟ್ಟು ತಗೊಂಬರೋಣ. ಇವಳು ಕೃತಿಕ್ಷಾ ದಾರಿಯಲ್ಲಿ ಹೋಗೋರ್ನೆಲ್ಲ ಅವ್ರು ಯಾರು ಇವ್ರು ಯಾರು ಅಂತ ಕೇಳ್ತಾಳೆ. ಏನಂತ ಹೇಳೋಣ? ಅವರೆಲ್ಲ ಯಾರು ಅಂತ ಗೊತ್ತಿಲ್ಲ ಅಮ್ಮ. ಸೊ ಫ್ರೆಂಡ್ಸ್, ಇವಾಗ ಕಾಫಿ ಕುಡಿತಾ ಇದ್ದೀನಿ. ಬಿಸಿ ಕಾಫಿ ಚೆನ್ನಾಗಿದೆ. ಸಂಜೆ ಆಯಿತು, ನನಗೇನಾದರೂ ಕುಡಿಬೇಕು ಅನಿಸುತ್ತೆ ಕಾಫಿ ಟೀ ಏನಾದರೂ. ಬಟ್ ಶುಗರ್ ಇರೋದ್ರಿಂದ ಸ್ವಲ್ಪ ಶುಗರ್ ಕಮ್ಮಿ ಹಾಕಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಚ್ಚು ನನ್ನ ಮಗನ್ನ ಕೂರಿಸಿದ್ದೀನಿ. ಅವನೆಲ್ಲ ಬಿದ್ದೋಗ್ಬಿಡ್ತಾನೆ ಅಂತ ಸುತ್ತೂರ ತಲೆದಿಬಿಟ್ಟಿದ್ದೀನಿ. ಆಟ ಆಡ್ಕೊಂಡು ಯಾವಾಗಲೂ ಹಿಂಗಿರ್ತಾನೆ. ಅವಾಗಿಂದ ಡೈಪರ್ ಹಾಕಿತ್ತಂತೆ, ಇವಾಗ ಡೈಪರ್ ಹಾಕಿಲ್ಲ ಅವನಿಗೆ. ಸುಮ್ಮನೆ ಒಂದು ಬಟ್ಟೆ ಹಂಗೆ ಕಟ್ಟಿದ್ದೀನಿ ಅಷ್ಟೇ. ಅದು ಅವ್ನು ಹುಡ್ದಾರ್ಗೆ ಸೇರಿಸ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟಿದ್ದೀನಿ. ಆರಾಮಾಗಿ ಫ್ರೀಯಾಗಿ ಗಾಳಿ ಆಡಲಿ ಅಂತ. ಅಯ್ಯೋ ನೋಡ್ದ, ಇದಕ್ಕೆ ನಾನು ಹಿಂಗೆ ತಲೆದಿಂಬ ಹಾಕಿದ್ದು. ಏನು ಹಂಗೆ ಬಿದ್ದೋಗ್ಬಿಟ್ಟೆ. ಹಾಗೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಲ್ವಾ, ನಿಮ್ಮ ಹೋಮ್ ರೆಂಟ್ ಎಷ್ಟು ಅಂತ ಕೇಳಿದ್ರಲ್ವಾ. ಸೊ ನಮ್ಮ ಮನೆ ಬಾಡಿಗೆ ಎಷ್ಟು ಅಂದರೆ, ಇವಾಗ ನಾವಿರೋ ಈ ಮನೆ ಬಾಡಿಗೆ ತಿಂಗಳಿಗೆ 10,000. ಸೊ 10,000 ಬಾಡಿಗೆ. ಇಲ್ಲಿರೋ ಲೇಔಟಲ್ಲಿ ಆ್ಯಕ್ಚುಲಿ ಇದು ಕಮ್ಮಿನೇ, ಇನ್ನೂ ಜಾಸ್ತಿನೇ ಬಾಡಿಗೆ ಇರುತ್ತೆ. ನಾವು ಒಂದು ಸ್ವಲ್ಪ ಡೆಡ್ ಎಂಡಿಗಿರೋದಕ್ಕೆ ನಮಗೆ ಒಳ್ಳೆ ಮನೆಯೇ ಇಷ್ಟು ಅಮೌಂಟ್ಗೆ ಸಿಕ್ತು. ಇಲ್ಲಿ ತುಂಬಾ ಬಾಡಿಗೆ ಜಾಸ್ತಿ ಇರುತ್ತೆ. ಹಾಗೆ ಡಬಲ್ ಬೆಡ್ರೂಮು ನಮಗೆ ಸಿಕ್ಕಿದ್ದು. ಒಂದು ಒಳ್ಳೆ ವಾತಾವರಣದಲ್ಲಿ ಮನೆ ಸಿಕ್ಕಿದ್ದು ಖುಷಿ ಆಯಿತು. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಯಾವಾಗಾದರೂ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಡೆಕೋರೇಷನ್ ಏನಾದರೂ ಮಾಡಿದ್ರೆ ನಾನು ಖಂಡಿತ ನಮ್ಮ ಮನೆದು ಹೋಮ್ ಟೂರ್ ಮಾಡ್ತೀನಿ. ಈ ಮನೆದು ಹೋಮ್ ಟೂರ್ ಮಾಡ್ತೀನಿ.
ನೋಡೋಣ, ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಅಂತಂದರೆ ನನ್ನ ಮಗ ಅಳ್ತಾ ಇದ್ದಾನೆ. ಅವನ್ನ ಸುಧಾರಿಸ್ಬಿಟ್ಟು ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ. ಜೋಜೋ ಲಾಲಿ ಜೋಲಾಲಿ, ಜೋಜೋ ಲಾಲಿ ಜೋಲಾಲಿ, ಲಾಲಿ ಲಾಲಿ ಜೋಲಾಲಿ. ಹಸು ಆಗಿದೆಯಾ? ಸರಿನಪ್ಪ, ಬಾ ಹಾಲು ಕುಡಿಸ್ತೀನಿ ಬಾ. ಮೇಲುಗಡೆ ಬಟ್ಟೆ ಒಣಗಕ್ಕೆ ಹಾಕ್ಬಿಟ್ಟು ಬಂದಿದ್ದೆ, ಮತ್ತೆ ತೊಗೊಂಬರೋದೇ ನಾನು ಮರ್ತೋದೆ. ಆಗ ನಮ್ಮಮ್ಮ ಹೋಗಿ ಬಟ್ಟೆಗಳನ್ನೆಲ್ಲ ತಂದು ಇವಾಗ ಮಚ್ತಾ ಇದ್ದಾರೆ. ಹೋಗ್ತಾಯಿದ್ದೀನಿ ಫ್ರೆಂಡ್ಸ್, ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ. 5:30 ಆಯಿತು. ಸೊ ಈವ್ನಿಂಗ್ ಹೊತ್ತು ಚೆನ್ನಾಗಿರುತ್ತೆ, ಮೇಲ್ಗಡೆ ಬಂದು ವಾಕಿಂಗ್ ಮಾಡ್ತೀನಿ ಅಂತ ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇನೋ ಇದೆ, ತೋರಿಸ್ತೀನಿ ನೋಡಿ. ನಿಮಗೆ ಏನು ಹಿಂಗಿದೆ, ಪಕ್ಷಿಗಳೆಲ್ಲ ಒಂದೇ ಕಡೆ ರೌಂಡ್ ಸುತ್ತಾ ಇದೆ ರೀ, ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇದೆಯಾ? ಪಕ್ಷಿಗಳೆಲ್ಲ ಒಂದೇ ಕಡೆ ರೌಂಡ್ ಹೊಡಿತಾ ಇದೆ. ಯಾಕಿದು ನೋಡಿ ಹೆಂಗೆ ರೌಂಡ್ ಹೊಡಿತಾ ಇದೆ. ಸೊ ಅದು ಏನು ರೀಸನ್ ಅಂತ ಗೊತ್ತಿಲ್ಲ, ಪಕ್ಷಿಗಳೆಲ್ಲ ಹೋರಾಡ್ತಾ ಇದ್ದಾವೆ. ಸೊ ನಾನು ಈಗ ಮೇಲ್ಗಡೆ ಬಂದು ಯಾಕಪ್ಪ ವಾಕಿಂಗ್ ಮಾಡ್ತೀನಿ ಅಂದರೆ, ಇಬ್ಬರು ಮಕ್ಕಳು ಮಲ್ಕೊಂಡಿದ್ದಾರೆ. ನಾನು ಪಾರ್ಕಿಗೂ ಹೋಗೋಕ್ಕಾಗಲ್ಲ, ಇದ್ದಿದ ತಕ್ಷಣ ಅಮ್ಮ ಅಂತ ಅಳ್ತವೆ. ಅದಕ್ಕೆ ಮೇಲ್ಗಡೆ ಬಂದೆ, ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ, ಇದೇ ಟೈಮ್ ಅಂತ. ಹಾಗೆ ಇದು ಯಾವಾಗಲೂ ತರ್ತೀನ, ಇಲ್ಲೇ ಇಟ್ಬಿಟ್ಟು ಮರ್ತೋಗ್ಬಿಟ್ಟು ಹೋಗ್ತೀನಿ. ಅದು ಇನ್ನೂ ಯಾವಾಗ ಈ ನೆನಪಿನ ಶಕ್ತಿ ಅನ್ನೋದು ಸರಿ ಹೋಗುತ್ತೆ ಗೊತ್ತಿಲ್ಲ. ಯಾಕಂದರೆ ಡೆಲಿವರಿ ಆದಮೇಲೆ ಫುಲ್ಲು ಮೆಮೊರಿ ಲಾಸ್ ಆಗಿಬಿಟ್ಟಿದೆ ನನಗಂತೂ. ಸೊ ಸ್ವಲ್ಪ ನೆನಪಿನ ಶಕ್ತಿ, ನೆನಪು ಇಟ್ಕೊಬೇಕು ಪ್ರತಿಯೊಂದು, ಯಾವ ವಸ್ತುನ ಎಲ್ಲೆಲ್ಲಿ ಇಡ್ತೀನಿ ಅಂತ. ಯಾಕಂದರೆ ಮನೇಲಿ 1000 ಸರಿ ಹುಡುಕ್ತಾ ಇರ್ತೇನೆ, ನನ್ನ ಮೊಬೈಲ್ ಎಲ್ಲಿಟ್ಟೆ ಅಂತ ಎಲ್ಲರನ್ನೂ ಕೇಳ್ತಾ ಇರ್ತೀನಿ. ಸೊ ನೋಡೋಣ, ಆದಷ್ಟು ನನ್ನ ಬಗ್ಗೆ ನಾನು ಕೇರ್ ಮಾಡ್ಕೊಬೇಕು. ಹಾಗೆ ಅಲ್ಲೊಂದು ಬೆಟ್ಟ ಇದೆ ನೋಡಿ, ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಯಾವಾಗಲೂ ಬಂದಾಗೆಲ್ಲ ಅಲ್ಲಿ ನೋಡ್ತಾ ಇರ್ತೀನಿ ನೋಡಿ. ಆ ಬೆಟ್ಟಕ್ಕೆಲ್ಲ ಹೋಗ್ತಾರೆ ತುಂಬ ಜನ. ಅಲ್ಲೂ ಒಂದು ದೇವಸ್ಥಾನ ಇದೆ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಇಲ್ಲಿದೆಯಲ್ಲ ಬೆಟ್ಟ ನೋಡಿ, ಇಲ್ಲಿಗೊಂದ್ಸರಿ ಕರ್ಕೊಂಡೋಗಿ, ಅಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನ ಇದೆಯಲ್ಲ, ಆಂಜನೇಯ ದೇವಸ್ಥಾನ ಅಂತೆ ಅದು. ಸೊ ಯಾವಾಗಾದ್ರೂ ಕರ್ಕೊಂಡೋಗಿ ಅಂತ ಹೇಳಿದ್ದೀನಿ, ಯಾವಾಗ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ನೋಡೋಣ. ಸೊ ಈವ್ನಿಂಗ್ ಸ್ವಲ್ಪ ಸ್ನ್ಯಾಕ್ಸ್ ತಿಂತೀನಿ, ಏನಾದರೂ ಒಂದು ಸ್ವಲ್ಪ ಬಾಯಿ ರುಚಿಗೆ ಆ ಥರ, ಈ ಥರ ಚಕ್ಲಿ ನಿಪ್ಪೋಟು ಹತ್ರ ತಿಂತೀನಿ ಅಷ್ಟೇ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಸೋಮವಾರ ನಮ್ಮ ಪಾಪು ಸ್ಕೂಲಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಅದಕ್ಕೆ ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಸೊ ನಾವೆಲ್ಲ ಹೋಗಿದ್ವಿ. ಮನೇಲಿ ಏನಾದರೂ ಅಡುಗೆ ಮಾಡ್ಕೊಂಬರ್ಬೇಕು ಅಂತ ಹೇಳಿದರು. ನಾನು ಕೇಸರಿ ಬಾತ್ ಮಾಡ್ಕೊಂಡು ಹೋಗಿದ್ದೆ. ಇಲ್ಲಿ ಎಲ್ಲ ಮಕ್ಳಿಗೂ ಒಂದೊಂದೇ ತುತ್ತು ಕೊಡಬೇಕು, ಕೈ ತುತ್ತು ಕೊಡಬೇಕು ಅಂತ ಹೇಳಿದರು. ಸೊ ನೋಡಿ, ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ. ಇವಾಗ ಎಲ್ಲ ಥರ ವೆರೈಟಿ ಬಂದಿತ್ತು. ಎಲ್ಲ ಮನೆ ತಾಯಂದರು ಕೂಡ ಮಕ್ಳಿಗೋಸ್ಕರ ಒಬ್ಬೊಬ್ಬರು ಒಂದೊಂದು ವೆರೈಟಿ ಮಾಡ್ಕೊಂಬಂದಿದ್ರು. ರವೆ ಉಂಡೆ ಅಂತೆ, ಜಾಮೂನ್ ಅಂತೆ, ಸಲಾಡ್ ಅಂತೆ, ಮತ್ತು ಇದೇನೋ ಥರ ಆಲೂಗಡ್ಡೆಯಿಂದ ಏನೋ ಮಾಡಿದರು, ಬೋಂಡ ಥರ ಏನೋ ಮಾಡ್ಕೊಂಬಂದಿದ್ರು ಸ್ನ್ಯಾಕ್ಸು. ಆಮೇಲೆ ಕೇಸರಿ ಬಾತು, ಕೇಕು, ತುಂಬ ವೆರೈಟಿ ಮಕ್ಕಳಿಗೆ. ಪಾಪ ಅವರು ಅಷ್ಟು ವೆರೈಟಿ ತಿಂದೇ ಸಾಕಾಗೋದ್ರು. ಇನ್ನೂ ಬೇಕಂತೆಲ್ಲ ಕೇಳ್ತಾಯಿದ್ರು, ಇನ್ನೂ ತಿನ್ನಿ, ನಿಮ್ಗೆ ಯಾವ ಫೇವ್ರೇಟ್ ಇದೆಯೋ ಅದನ್ನು ಹಾಕ್ಸ್ಕೊಂಡು ತಿನ್ನಿ ಅಂತೆಲ್ಲ ಮಕ್ಕಳಿಗೆ ಹೇಳ್ತಾಯಿದ್ರು. ನಿಜವಾಗ್ಲೂ ಮಕ್ಕಳು ಸಾಕಾಗೋಗ್ಬಿಡ್ತು. ಎಲ್ಲರ ಮನೆ ಅಷ್ಟು ಒಂದು 10-12 ಮನೆಯಿಂದ ವೆರೈಟಿ ಬಂದಿತ್ತಲ್ವ. 2-3 ರೆಸಿಪೀಸು ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಸೊ ಮಕ್ಕಳಂತೂ ಖುಷಿಯಿಂದ ಹ್ಯಾಪಿಯಾಗಿ ತಿಂದರು. ನನ್ನ ಮಗಳು ನನ್ನ ನೋಡೇ ನಗ್ತಾ ಇದ್ಲು, ಅಮ್ಮ ಬಾ ನನ್ನ ಪಕ್ಕ ಕುತ್ಕೊಂತೆಲ್ಲ ಹೇಳ್ತಾಯಿದ್ಲು. ನಾವೆಲ್ಲರಿಗೂ ಬಡಿಸ್ಬಿಟ್ಟು ಆಮೇಲೆ ನಾನು ಬಡಿಸ್ದೆ ಎಲ್ಲರಿಗೂ. ಇದಾದಮೇಲೆ ನೆಕ್ಸ್ಟು ಗೇಮ್ ಆಡಿಸಿದ್ರು, ಮದರ್ಸ್ ಡೇ ಸ್ಪೆಷಲ್ಗೆ ಮದರ್ಸ್ಗೆಲ್ಲ ಮ್ಯೂಸಿಕಲ್ ಚೇರ್ ಆಡಿಸಿದ್ರು. ಸೊ ನೋಡಿ, ಇದರಲ್ಲಿ ನಾನು ಇಬ್ಬರು ಒಂದೇ ಚೇರಲ್ಲಿ ಕುತ್ಕೊಂಡ್ಬಿಟ್ವಿ. ಅವರು ನೀನೇ ಕುತ್ಕೊಂಡು ಇದೆಲ್ಲ ಕುತ್ಕೊಂತ ಬಿಟ್ಬಿಟ್ರು ಅವರು. ಸೊ ಅವ್ರು ಬಿಟ್ಟಿದ್ದಕ್ಕೆ ಹಾಗೆ ನಾನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿ, ಕೊನೆಗೆ ನಾನೇ ವಿನ್ ಆಗೋದೆ. ಎಷ್ಟು ಚೆನ್ನಾಗಿ ನನಗೆ ಚೇರ್ ಸಿಗ್ತಾಯಿತ್ತು ಅಂತಂದರೆ ಖುಷಿ ಆಗೋಯಿತು. ನನ್ನ ಮನಸ್ಸು ಹೇಳ್ತಾಯಿತ್ತು ನಾನೇ ವಿನ್ ಆಗ್ಬೋದಾ ಅಂತ.
ಅಂತ ಹೇಳ್ತಾಯಿತ್ತು. ಕೊನೆಗೆ ಹಂಗೆ ನಾನು ವಿನ್ ಆಗೋದೆ. ನಾನು ಲಾಸ್ಟಲ್ಲಿ ಯಾರಾದರೂ ವಿನ್ ಆಗಲಿ ಬಿಡು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ನಾನು ಒಂದು ಸ್ವಲ್ಪ ಮ್ಯೂಸಿಕ್ ಕಡೆ ತುಂಬ ಕಾನ್ಸಂಟ್ರೇಷನ್ ಕೊಡ್ತಾಯಿದ್ದೆ. ಅದಕ್ಕೆ ಸೊ ನಾನು ವಿನ್ ಆಗೋದೆ. ಅದು ಮ್ಯೂಸಿಕ್ ಆಫ್ ಆಗಿದ ತಕ್ಷಣ ಟಕ್ ಅಂತ ಕುತ್ಕೊಂಡ್ಬಿಡ್ತಾಯಿದ್ದೆ. ಕೊನೆಗೆ ವಿನ್ ಆಗಿದ್ದು ನನಗಂತೂ ಖುಷಿ ಆಯಿತು. ನನ್ನ ಮಗಳು ಫುಲ್ ಖುಷಿ ಆಗೋಗ್ಬಿಟ್ಲು ನಾನು ವಿನ್ ಆಗಿದ್ದಕ್ಕೆ. ಸೊ ಇದು ಮಕ್ಕಳ ರಿಯಾಕ್ಷನು ಹಿಂಗೆ ಅಂತ ಅಂದ್ಬಿಟ್ಟು ತೋರಿಸ್ತಿರೋದು. ಸ್ಟಾರ್ಟಿಂಗಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ರು ಮಕ್ಕಳೆಲ್ಲ. ಸೊ ಕೊನೆಗೆ ನಾನು ವಿನ್ ಆದೆ. ಸೊ ಅದೇ ಖುಷಿ ಆಗೋಯಿತು. ಅದಾದಮೇಲೆ ನೆಕ್ಸ್ಟು ನಾವು ಮಕ್ಕಳು ಎಲ್ಲ ಡ್ಯಾನ್ಸ್ ಆಡಿದ್ವಿ. ಸೊ ಚಿಲ್ಡ್ರನ್ ಮದರ್ಸ್ ಬಾಂಡಿಂಗ್ ಎಷ್ಟು ಚೆನ್ನಾಗಿ ಬಿಲ್ಡ್ ಆಗುತ್ತೆ ಇಲ್ಲಿ ಅಂತಂದರೆ, ಅವ್ರು ಕೊಡೋ ಒಂದೊಂದು ಆ್ಯಕ್ಟಿವಿಟೀಸ್ಗೆ ಮಗು ಕೂಡ ಡೆವಲಪ್ ಆಗುತ್ತೆ. ನಮ್ಮ ಮಗು ಮತ್ತು ನಮ್ಮ ಬಾಂಡಿಂಗ್ಸು ತುಂಬ ಚೆನ್ನಾಗಾಗುತ್ತೆ. ಸೊ ಇದಾಗಿತ್ತು ಕೃತಿಕ್ಷಾ ಅವ್ರ ಸ್ಕೂಲಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಹೀಗಿತ್ತು. ಸೊ ಈ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇನ್ನೊಮ್ಮೆ ಹ್ಯಾಪಿ ಮದರ್ಸ್ ಡೇ. ಬಾಯ್ ಬಾಯ್.